ಸರ್ಕಾರದ ಭಾಷಣಕ್ಕೂ ರಾಷ್ಟ್ರಗೀತೆಗೂ ಕೊಕ್ಕೆ ಜಿದ್ದಿಗೆ ಬಿದ್ದು ಎಡವಟ್ಟು ಮಾಡಿಕೊಂಡ್ರ ಗವರ್ನರ್. ಮನ್ರೇಗಾ ವರ್ಸಸ್ ಜಿ ರಾಮ್ ಜಿ ಸರ್ಕಾರದ ಶಾಕ್. ಇದುವೇ ಚದುರಂಗದ ಇವತ್ತಿನ ಸ್ಟೋರಿ. ಭಾಷಣದ ಜಿದ್ದಾಜಿದ್ದಿ. विधानमंडल के संयुक्त अधिवेशन में आप सभी का हार्दिक स्वागत करता हूं। जय हिंद, जय कर्नाटक। ಕಾಂಗ್ರೆಸ್ ಅವರು ಇಡೀ ಸದನವನ್ನ ಗೂಂಡಾಗಿರಿ ಮಾಡಿದ್ದಾರೆ. ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆಯಂತೆ ವರ್ತಿಸಿದ್ದಾರೆ. ಏನವನ್ನು ಭಾಷಣದಲ್ಲಿ ಬರೆದಿದ್ದೀರಿ ಅದನ್ನ ಅವರು ತಿರಸ್ಕಾರ ಮಾಡಿದ್ದಾರೆ. ಗವರ್ನರ್ ನಡವಳಿಕೆ ಸರಿ ಇದೆ. ಇಲ್ಲಿ ಪಕ್ಷಗಳು ಆ ಕಡೆ ಈ ಕಡೆ ಬದಲಾಗ್ತಾ ಇರ್ತವೆ. ಗವರ್ನರ್ ಮಾಡಬೇಕಾದಂತಹ ಭಾಷಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾಷಣ ಮಾಡಿದಾಗ ಆ ಕಡೆಯವರು ಏನು ಹೇಳ್ತಾರೆ, ಈ ಕಡೆಯವರು ಏನು ಹೇಳ್ತಾರೆ. ಭಾಷಣ ಮಾಡದೇ ಇದ್ದಾಗ ಆ ಕಡೆಯವರು ಏನು ಹೇಳ್ತಾರೆ, ಈ ಕಡೆಯವರು ಏನು ಹೇಳ್ತಾರೆ. ಇದು ಬಹಳ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂತಹ ರಾಜಕೀಯದ ಜಿದ್ದಾಜಿದ್ದಿ, ಈ ಭಾಷಣದ ಜಿದ್ದಾಜಿದ್ದಿ. ಇಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರು ಸದನಕ್ಕೆ ಬಂದರು. ಭಾಷಣದ ಮೊದಲ ಭಾಗವನ್ನು ಓದಿದ್ರು, ಕಡೆಯ ಒಂದು ಲೈನನ್ನು ಓದಿದ್ರು. ಹಾಗೆಯೇ ಈ ಭಾಷಣದ ಸಂದರ್ಭದಲ್ಲಿ ಭಾಷಣವನ್ನು ಮುಗಿಸಿ ಅವರು ವಾಪಸ್ ತೆರಳುವ ಸಂದರ್ಭದಲ್ಲಿ ನಡೆದಿರ್ತಕ್ಕಂತಹ ಪ್ರತಿರೋಧ, ಕಾಂಗ್ರೆಸ್ನಿಂದ ಪ್ರತಿಭಟನೆ, ಧಿಕ್ಕಾರದ ಘೋಷಣೆ, ಇವೆಲ್ಲವೂ ಕೂಡ ಗಮನಾರ್ಹ ಸಂಗತಿಗಳು. ಸದನಕ್ಕೆ ಖಂಡಿತವಾಗ್ಲೂ ಕೂಡ ಇದು ಸತ್ಸಂಪ್ರದಾಯ ಅಲ್ಲ. ಇದು ಸತ್ಸಂಪ್ರದಾಯದ ಪರಿಮಿತಿಗೆ ಬರುವುದೂ ಇಲ್ಲ. ಇದು ಸದನದಲ್ಲಿ ನಡೆಯುವಂತಹ, ಸದನದಲ್ಲಿ ಈ ಹಿಂದೆ ನಡೆದಿರತಕ್ಕಂತಹ ಕೆಟ್ಟ ಸಂಪ್ರದಾಯದ ಅಧ್ಯಾಯಗಳಿಗೆ ಸೇರಿರುವಂತಹ ಮತ್ತೊಂದು ಪುಟ. ಇದು ಮೊದಲ ಪುಟ ಏನೂ ಅಲ್ಲ, ಮತ್ತೊಂದು ಪುಟ. ಇಂತಹ ಕೆಟ್ಟ ಸಂಪ್ರದಾಯಗಳು ನಡೆದಿದ್ದಾವೆ. ಆ ಕೆಟ್ಟ ಸಂಪ್ರದಾಯಗಳ ಮುಂದುವರಿದ ಒಂದು ಪುಟವಾಗಿ ಇವತ್ತಿನ ಘಟನೆ ನಡೆದಿರುವಂಥದ್ರಲ್ಲಿ ಯಾವುದೇ ಅನುಮಾನಗಳಿಲ್ಲ. ಹಾಗಾದರೆ ಏನೇನು ನಡೀತು, ಏನೇನು ಕತೆ ಇದರದ್ದು ಅನ್ನೋದ್ರ ಬಗ್ಗೆ ನಿಮಗೆ ವಿವರಿಸ್ತೀನಿ. ಮನ್ರೇಗಾ ಉಳಿಸಿ ವಿಬಿಜಿ ರಾಮ್ಜಿ ಹಠಾವು ಆಂದೋಲನವನ್ನು ಕೈಗೆತ್ತಿಕೊಳ್ಳೋದಕ್ಕೆ ಈಗ ಕಾಂಗ್ರೆಸ್ ಮುಂದಾಗಿದೆ. ವಿಬಿಜಿ ರಾಮ್ಜಿಯನ್ನು ಹಠಾವು, ಮನ್ರೇಗಾ ಲಾವು ಅನ್ನುವಂಥದ್ದು ಸದ್ಯಕ್ಕೆ ಅವರ ಸ್ಲೋಗನ್. ರಾಜ್ಯ ಸರ್ಕಾರದ ಹೋರಾಟ ಮತ್ತು ಕಲಾಪಕ್ಕೆ ಗವರ್ನರ್ ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸಿದರು. ಇದರಿಂದಾಗಿ ರಣಾಂಗಣ ಆಗೋಗಿದೆ ಇವತ್ತು ವಿಧಾನಸೌಧದ ಆವರಣ. ಇಲ್ಲಿ ಮಾತಿನ ಬಾಣಗಳ ಪ್ರಯೋಗ ಬಹಳ ತೀವ್ರಗತಿಯಲ್ಲಿ ನಡೆದಿದೆ. ಬಹಳ ತೀವ್ರಗತಿಯಲ್ಲಿ ಮಾತಿನ ಬಾಣಗಳನ್ನು ಪ್ರಯೋಗಿಸಲಾಗಿದೆ. ಹಾಗಾದರೆ ರಾಜ್ಯಪಾಲರು ಭಾಷಣವನ್ನು ಎಷ್ಟು ಮಾಡಿದ್ರು, ರಾಜ್ಯಪಾಲರ ಭಾಷಣವನ್ನು ಹೇಗೆ ಅಂದಾಜಿಸಲಾಗುತ್ತೆ, ರಾಜ್ಯಪಾಲರು ಆರಂಭಿಕ ಮತ್ತು ಕಡೆಯ ಹಂತವನ್ನು ಅವರು ಹೇಳಿರೋದ್ರಿಂದಾಗಿ ಏನು ಅರ್ಥ, ಈ ರೀತಿಯಾದಂತಹ ಅನೇಕ ಪ್ರಶ್ನೆಗಳು ಕೂಡ ಇಲ್ಲಿ ಮೂಡುವಂಥದ್ದು ಸಹಜ. ಹಾಗೆಯೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಹಳ ತೀವ್ರವಾಗಿ ರಾಜ್ಯಪಾಲರನ್ನ ಟೀಕಿಸಿದ್ದಾರೆ. ಯಾರಿಗೆ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಬೋಧಿಸಿರ್ತಾರೋ ಅದೇ ವ್ಯಕ್ತಿಗೆ ಟೀಕಾ ಪ್ರಹಾರವೂ ಕೂಡ ಅಷ್ಟೇ ತೀವ್ರಗತಿಯಲ್ಲಿ ಸಾಗಿದೆ. ಹಾಗೆಂದೇಳಿ ರಾಜ್ಯಪಾಲರನ್ನ ಟೀಕಿಸಿರುವಂತಹ ಮೊದಲ ಮುಖ್ಯಮಂತ್ರಿಯವರೇನು ಸಿದ್ದರಾಮಯ್ಯನವರಲ್ಲ. ಈ ಹಿಂದೆಯೂ ಕೂಡ ರಾಜ್ಯಪಾಲರು ಮತ್ತು ಸರ್ಕಾರಗಳ ನಡುವಿನ ಸಂಘರ್ಷದ ಸಂದರ್ಭದಲ್ಲಿ ರಾಜ್ಯಪಾಲರನ್ನ ನೇರವಾಗಿ ಟೀಕಿಸುವಂತಹ ಕೆಲಸವನ್ನು ಆಯಾ ಕಾಲಘಟ್ಟದ ಮುಖ್ಯಮಂತ್ರಿಗಳು ಮಾಡ್ತಾ ಬಂದಿದ್ದಾರೆ. ಅದನ್ನು ವಿಶೇಷವಾಗಿ ಬೇರೆ ಬೇರೆ ಪಕ್ಷಗಳ ಆಡಳಿತ ಮತ್ತು ರಾಜ್ಯ ಮತ್ತು ಕೇಂದ್ರದಲ್ಲಿ ಆಡಳಿತ ಇದ್ದಾಗ ಇಂತಹ ತಿಕ್ಕಾಟ ಬಹಳ ಜೋರಾಗಿರುತ್ತೆ. ಒಂದೇ ಪಕ್ಷಗಳ ಆಡಳಿತ ಕೇಂದ್ರ ಮತ್ತು ರಾಜ್ಯದಲ್ಲಿದ್ದಾಗ ಬಹಳ ಸುಸೂತ್ರವಾಗಿ, ಸುಲಲಿತವಾಗಿ, ಯಾವುದೇ ತೊಂದರೆಗಳಿಲ್ಲದೆ ಸಾಗ್ತಾ ಇರುತ್ತೆ. ಈಗ ಗವರ್ನರ್ ವರ್ಸಸ್ ಗವರ್ನಮೆಂಟ್ ಏನೇನಾಯಿತು, ಏನು ಕತೆ ಅನ್ನೋದನ್ನು ನಿಮಗೆ ವಿವರಿಸ್ತೀನಿ. ಇತಿಹಾಸದ ಪುಟವನ್ನು ಸೇರಿದೆ ಇವತ್ತಿನ ವಿಧಾನಮಂಡಲ ಅಧಿವೇಶನ. ಇದು ಪ್ರತಿ ಅಧಿವೇಶನವೂ ಕೂಡ ಇತಿಹಾಸದ ಪುಟ ಸೇರುತ್ತೆ, ಪ್ರತಿ ದಿನವೂ ಕೂಡ ಇತಿಹಾಸದ ಪುಟ ಸೇರುತ್ತೆ. ಆದರೆ ಇದು ಸತ್ಸಂಪ್ರದಾಯದ ಭಾಗವಾಗಿ ಸೇರುತ್ತಾ ಅಥವಾ ಒಂದು ಕೆಟ್ಟ ಎಕ್ಸಾಂಪಲ್ ನಡೀತಿರೋ ಒಂದು ಬ್ಯಾಡ್ ಪ್ರೆಸಿಡೆಂಟ್ ರೀತಿಯಲ್ಲಿ ಸೇರುತ್ತಾ ಅನ್ನೋದು ಮುಖ್ಯ. ಯಾವ ರೀತಿಯಿಂದ ಪ್ರೆಸಿಡೆಂಟನ್ನು ಇದು ಹಾಕಿಕೊಟ್ಟಿದೆ ಅನ್ನೋದು ಬಹಳ ಮುಖ್ಯ. ಜಂಟಿ ಅಧಿವೇಶನದ ಭಾಷಣದಲ್ಲಿ ಗವರ್ನರ್ ವರ್ಸಸ್ ಗವರ್ನಮೆಂಟ್ ಅನ್ನುವಂಥದ್ದು ನಡೆದು ಹೋಗಿದೆ. ರಾಜ್ಯಪಾಲರು ಬಂದಾಗ ಬಹಳ ಗೌರವದಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಹಾಗೆಯೇ ಕಾನೂನು ಸಚಿವರಾಗಿರ್ತಕ್ಕಂಥ HK ಪಾಟೀಲ್ರು, ಇವರೆಲ್ಲರೂ ಕೂಡ ನಿಂತುಕೊಂಡು ಸ್ವಾಗತಿಸಿದ್ದಾರೆ. ಹಾಗೆಯೇ ಸಭಾಪತಿಗಳು ಮತ್ತು ಸ್ಪೀಕರ್ ಅವರು ಸೇರಿ ಅವ್ರನ್ನ
ವಿಧಾನಸೌಧದ ಮುಂಭಾಗದಿಂದ ಅವರನ್ನು ಸ್ವಾಗತಿಸಿ ವಿಧಾನಸೌಧದ ಒಳಕ್ಕೆ ಕರ್ಕೊಂಡು ಬರಲಾಯಿತು ಸಕಲ ಗೌರವಗಳೊಂದಿಗೆ. ಜಂಟಿ ಅಧಿವೇಶನ ಭಾಷಣದಲ್ಲಿ ಗವರ್ನರ್ ವರ್ಸಸ್ ಗವರ್ನಮೆಂಟ್ ನಡೆದಿದೆ. ಹೀಗೆ ಸಕಲ ಗೌರವದೊಂದಿಗೆ ಶಾಸನ ಸಭೆಗೆ ಬಂದಾಗ ಶಾಸಕರೆಲ್ಲರೂ ಕೂಡ ಎದ್ದು ನಿಂತು ಕೈ ಮುಗಿದು ಸ್ವಾಗತಿಸಿದ್ರು ರಾಜ್ಯಪಾಲರನ್ನ, ರಾಜ್ಯಪಾಲರ ಜೊತೆಗೆ ಬಂದಂತಹ ಮುಖ್ಯಮಂತ್ರಿಯವರನ್ನ, ಜೊತೆಗಿದ್ದಂತಹ ಸಚಿವರುಗಳನ್ನ ಎಲ್ಲ ಶಾಸಕರುಗಳು ಕೂಡ ಅತ್ಯಂತ ಗೌರವದಿಂದ ಸ್ವಾಗತಿಸಿದ್ರು ಶಾಸನ ಸಭೆಗೆ. ಇನ್ನು ಸರ್ಕಾರ ಸಿದ್ಧಪಡಿಸಿದ ಭಾಷಣವನ್ನ ಸಂಪೂರ್ಣವಾಗಿ ಓದದ ಥಾವರ್ಚಂದ್ ಗೆಹ್ಲೋಟ್ ಅವರು, ಸಂಪೂರ್ಣವಾಗಿ ಅವರು ಓದಿಲ್ಲ. ಅವರು ಅಂದರೆ ಇದರಲ್ಲಿ ಕೇವಲ ಆರಂಭಿಕ 7 + 3.5 ಸಾಲು, 3 ಸಾಲಿಂದ ಒಂದು ಕಾಲು ಭಾಗ, 3 ಸಾಲಿನ ನಂತರದ್ದು, ಅಂದರೆ ಒಂದು ಪದ ಅಲ್ಲಿ, ಇಷ್ಟು ಮಾತ್ರ ಅವರು ಓದಿರುವಂಥದ್ದು. ಆ ಭಾಗವನ್ನು ಕೂಡ ನಿಮಗೆ ತೋರಿಸ್ತೀನಿ. ಭಾಷಣದ ಮೊದಲ 10 ಸಾಲು, ಕೊನೆ ಪುಟದ 3 ಸಾಲು ಓದಿ ನಿರ್ಗಮಿಸಿದ್ದಾರೆ. ಕೊನೆ ಪುಟದಲ್ಲಿ 3 ಸಾಲು ಹೀಗೆ ಓದಿ ಅವರು ನಿರ್ಗಮಿಸಿದ್ದಾರೆ. ಜೈ ಹಿಂದ್ ಜೈ ಕರ್ನಾಟಕ ಅಂದರೆ ಹೊರತು ಜೈ ಸಂವಿಧಾನ್ ಅಂತ ಹೇಳುವಂತಹ ಘೋಷಣೆಯನ್ನ ಅದರಲ್ಲಿ ಬರೆಯಲಾಗಿತ್ತು. ಜೈ ಸಂವಿಧಾನ್ ಅನ್ನುವಂಥದ್ದನ್ನು ಬರೆಯಲಾಗಿತ್ತು. ಆದರೆ ಅವರು ಜೈ ಹಿಂದ್ ಜೈ ಕರ್ನಾಟಕ ಅಂತ ಹೇಳಿದರು. ಕರ್ನಾಟಕ ಅಂತ ಹೇಳಿಲ್ಲ, ಕರ್ನಾಟಕ ಅಂತ ಹೇಳಿದರು. ಅದಾದ ನಂತರ ಜೈ ಸಂವಿಧಾನ್ ಅನ್ನೋದನ್ನು ಹೇಳಲಿಲ್ಲ. 2 ನಿಮಿಷಗಳಲ್ಲೇ ಅವರ ಭಾಷಣ ಮುಗಿದು ಹೋಯಿತು. ರಾಜ್ಯಪಾಲರು ಪೂರ್ತಿ ಭಾಷಣವನ್ನು ಓದುವಂತಹ ಕಷ್ಟವನ್ನು ತೆಗೆದುಕೊಳ್ಳಲಿಲ್ಲ. ಅದರ ಎಲ್ಲ ಪುಟಗಳನ್ನು ಓದುವಂತಹ ಪ್ರಯತ್ನಕ್ಕೆ ಮುಂದಾಗಲಿಲ್ಲ. ಕೇವಲ ಮೊದಲ ಪುಟದ ಭಾಳ ಸುಲಭ, ಇಷ್ಟೇ ಓದ್ಕೊಂಡು ಬಂದರೆ ಸಾಕು ಅಂತೇಳಿ, ಪೂರ್ತಿ ಪುಸ್ತಕ ಕೊಟ್ಟಿದ್ರೆ ಇಷ್ಟೇ ಓದೋದು ನಾವು ಅಂತ ಹೇಳುವಂಥ ರೀತಿಯಲ್ಲಿ ಆಗೋಯ್ತಿದ್ದು. ಇಲ್ಲಿ ಇದು ರಾಜಕೀಯದ ಜಿದ್ದಾಜಿದ್ದಿಯ ಅಖಾಡವಾಗಿ ಸದನ ಪರಿವರ್ತನೆಗೊಂಡಿರೋದರ ಸ್ವರೂಪ ಇದು. और माननीय मंत्रीगण एवं कर्नाटक विधानमंडल के सम्माननीय सदस्यगण, ಎಲ್ಲರಿಗೂ नमस्कार। मैं राज्य विधानमंडल के संयुक्त अधिवेशन में आप सभी का हार्दिक स्वागत करता हूं। मुझे कर्नाटक विधानमंडल के एक और संयुक्त सत्र को संबोधित करते हुए हर्ष की अनुभूति हो रही है। कुल मिलाकर राज्य की आर्थिक, सामाजिक और भौतिक विकास की गति 2 गुना करने के लिए मेरी सरकार पूरी तरह प्रतिबद्ध है। जय हिंद, जय कर्नाटक। ಇಲ್ಲಿ ರಾಜ್ಯಪಾಲರು ಈ ಮೊದಲ ಭಾಗವನ್ನು ಓದಿದ ನಂತರ ಲಾಸ್ಟ್ ಕಡೆಯೇ ಒಂದು ಸೆಂಟೆನ್ಸ್ ಓದಿದ್ರಲ್ಲ, ಇದನ್ನು ಓದಿದ ಕಾರಣದಿಂದಾಗಿ ಮುಖ್ಯಮಂತ್ರಿಗಳಿಗೂ ಕೂಡ ಇವರು ನಿಜಕ್ಕೂ ನಾವು ಬರೆದಿರುವಂತಹ ಪುಸ್ತಕದಲ್ಲಿರುತ್ತಾರೆ ಓದಿದ್ರಾ ಇಲ್ವಾ ಅನ್ನುವಂಥ ಅನುಮಾನ ಬಂದಂತಾಗಿತ್ತು. ಅದಕ್ಕೆ ಅವರು ಕೂಡ ನಾವು ಅವರೇ ಬೇರೆನೋ ಓದಿದ್ರು ಅಂತ ಹೇಳಿದ್ರು. ಆ್ಯಕ್ಚುಲಿ ಏನು ಮಾಡಿದ್ದಾರೆ ರಾಜ್ಯಪಾಲರು ಅಂತ ಹೇಳಿದ್ರೆ ಕಡೆಯ ಒಂದು ಸಾಲನ ಓದಿದ್ದಾರೆ, ಮುಂದುವರೆದು ಅಲ್ಲೇನು ಪುಟವನ್ನು ತಿರುಗಿಸಲಿಲ್ಲ. ಬದಲಿಗೆ ಅವರು ಮೊದಲೇ ಪ್ರಿಪೇರ್ ಆಗಿ ಬಂದಿದ್ರು ಇಷ್ಟನ್ನೇ ಓದೋದು ಅಂತೇಳಿ. ಹಾಗಾಗಿ ಅದನ್ನು ಕಡೆಯ ಸಾಲನ ಮಾತ್ರ ಓದಿದ್ದಾರೆ ಸದನದ ಒಳಗೆ. ಅದಾದ ನಂತರ ಸದನದಲ್ಲಿ ಹಾಗಾದರೆ ಅವರು ಕೈ ಬಿಟ್ಟಿರ್ತಕ್ಕಂಥದ್ದು ಯಾವುದು, ಯಾವ ಉದ್ದೇಶಕ್ಕಾಗಿತ್ತು ಕೈ ಬಿಟ್ಟಿರುವಂಥದ್ದು ಯಾವುದು ಅಂತ ಹೇಳಿದ್ರೆ ಇಡೀ ಭಾಷಣವನ್ನೇ ಅವರು ಓದಲಿಲ್ಲ. ಆದರೆ ಭಾಷಣದಲ್ಲಿ ಅವರಿಗೆ ಆಕ್ಷೇಪ ಸುಮಾರು 11 ಪ್ಯಾರಾಗಳ ಆಕ್ಷೇಪ ಇತ್ತು ಅಂತ ಹೇಳುವಂಥದ್ದು ನಿನ್ನೆಯಿಂದಲೂ ಕೂಡ ನಾವು ವರದಿ ಮಾಡ್ತಾ ಇದ್ವಿ. ಸಚಿವರುಗಳು ಕೂಡ ಅದನ್ನು ಹೇಳ್ತಾ ಇದ್ರು. 11 ಪ್ಯಾರಾಗಳ ಬಗ್ಗೆ ಅವರು ಅಸಮಾಧಾನವನ್ನು ಅಥವಾ ಅದರಲ್ಲಿ ಬದಲಾವಣೆಯ ಸಲಹೆಯನ್ನು ಕೊಟ್ಟಿದ್ದಾರೆ, ಅದನ್ನು ಕೈ ಬಿಡಬೇಕು ಅನ್ನೋ ಸಲಹೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ರು. ಆದರೆ ಅದರಲ್ಲಿ ಇದ್ದಂತಹದ್ದು ಯಾವ್ಯಾವ ವಿಚಾರಗಳು, ಆ 11 ಪ್ಯಾರಾದಲ್ಲಿ ಸರ್ಕಾರ ಪ್ರಸ್ತಾಪಿಸಿದ್ದಂತಹ ವಿಚಾರಗಳು ಏನು, ಯಾವ ವಿಷಯಗಳನ್ನು ರಾಜ್ಯಪಾಲರ ಬಾಯಿಂದ ಹೇಳಿಸೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿತ್ತು. ಒಕ್ಕೂಟ ವ್ಯವಸ್ಥೆಗೆ ಕೇಂದ್ರ ಸರ್ಕಾರದಿಂದ ಧಕ್ಕೆಯಾಗಿದೆ ಅನ್ನುವಂತಹ ಅಂಶವನ್ನ ರಾಜ್ಯ ಸರ್ಕಾರ ಗವರ್ನರ್ ಅವರ ಬಾಯಿಂದ ಹೇಳಿಸೋದಿಕ್ಕೆ ಹೊರಟಿತ್ತು. ಹಾಗೇನೆ ಒಕ್ಕೂಟ ವ್ಯವಸ್ಥೆಗೆ ಕೇಂದ್ರ ಸರ್ಕಾರದ ಧಕ್ಕೆ, ಆರ್ಥಿಕ ನೀತಿಕಾರಕ ವಿಚಾರಗಳಲ್ಲಿ ದಮನಕಾರಿ ನೀತಿಯನ್ನು ಅನುಸರಿಸ್ತಾ ಇದೆ. ಆರ್ಥಿಕವಾಗಿ ದಮನಕಾರಿ ನೀತಿಯನ್ನ ಕೇಂದ್ರ ಸರ್ಕಾರ ಅನುಸರಿಸ್ತಾ ಇದೆ ಅಂತ ಹೇಳಿ ರಾಜ್ಯದ ರಾಜ್ಯಪಾಲರ ಮೂಲಕವಾಗಿ ಭಾಷಣವನ್ನು ಮಾಡಿಸೋದಕ್ಕೆ ರಾಜ್ಯ ಸರ್ಕಾರ ಹೊರಟಿತ್ತು. ಕೇಂದ್ರದ ಯೋಜನೆಗಳು, ಕೇಂದ್ರ ಪುರಸ್ಕೃತ ಯೋಜನೆಗಳು, ವಿಶೇಷ ಯೋಜನೆಗಳಲ್ಲಿ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ, ರಾಜ್ಯಕ್ಕೆ ಅನ್ಯಾಯ ಆಗಿದೆ ಅನ್ನೋದನ್ನ ಹೇಳಿಸೋದಕ್ಕೆ ಕೂಡ ರಾಜ್ಯ ಸರ್ಕಾರ ಮುಂದಾಗಿತ್ತು. ಇನ್ನು 15ನೇ ಹಣಕಾಸು ಆಯೋಗದ ಅವಧಿಯಲ್ಲಿ 1.25 ಲಕ್ಷ ಕೋಟಿ ರೂಪಾಯಿಯಷ್ಟು ಹಣ
ಕರ್ನಾಟಕಕ್ಕೆ ವಂಚನೆಯಾಗಿದೆ ಕೇಂದ್ರ ಸರ್ಕಾರದಿಂದ. ಇದು ಸಿದ್ದರಾಮಯ್ಯನವರ ಸರ್ಕಾರ ರಾಜ್ಯಪಾಲರ ಬಾಯಿಯಿಂದ ಹೇಳಿಸೋದಕ್ಕೆ ಹೊರಟಿದ್ದಂತಹ ಪ್ರಮುಖ ಅಂಶಗಳು ಇವು. ಈ ಅಂಶಗಳನ್ನು ಹೇಳಿಸೋದಕ್ಕೆ ಹೊರಟಿದ್ರು. ಇದೇ ಕಾರಣಕ್ಕಾಗಿ ಈ ವಿಚಾರಗಳು ಇದಲ್ಲದೆ ಮುಂದುವರೆದು ಮನ್ರೇಗಾಗೆ ಇದು ಮಾರಕ ಆಗಿದೆ ಕೇಂದ್ರದ ವಿಬಿಜಿ ರಾಮ್ಜಿ ಅನ್ನೋದನ್ನ ಹೇಳಿಸೋದಕ್ಕೂ ಕೂಡ ಹೊರಟಿದ್ರು. ಕೇಂದ್ರದಿಂದ ಮನ್ರೇಗಾ ರದ್ದು ಮಾಡಿರುವಂಥದ್ದು ಬಡವರಿಗೆ ಆಗಿರುವಂತಹ ಅನ್ಯಾಯ, ಬಡವರಿಗೆ ಮಾಡಿರುವಂತಹ ಅನ್ಯಾಯ ಅನ್ನುವಂಥದ್ದನ್ನ ಸರ್ಕಾರ ರಾಜ್ಯಪಾಲರ ಭಾಷಣದಲ್ಲಿ ಸೇರಿಸಿತ್ತು. ಕೂಲಿ ಕಾರ್ಮಿಕರು, ರೈತರು, ಮಹಿಳೆಯರ ಉದ್ಯೋಗದ ಹಕ್ಕಿಗೆ ಇದು ಧಕ್ಕೆಯನ್ನುಂಟು ಮಾಡುತ್ತೆ ಅನ್ನುವ ಅಂಶವನ್ನ ರಾಜ್ಯ ಸರ್ಕಾರ ಸೇರಿಸಿತ್ತು. ಗ್ರಾಮೀಣ ಭಾಗದ ಜನರ ಬದುಕು ದುರ್ಬಲ ಆಗತ್ತೆ. ಈ ವಿಬಿಜಿ ರಾಮ್ಜಿ ಮೂಲಕವಾಗಿ ಮನ್ರೇಗಾವನ್ನ ತೆಗೆದಿರೋದ್ರಿಂದಾಗಿ ಗ್ರಾಮೀಣ ಭಾಗದ ಜನರ ಬದುಕು ದುರ್ಬಲ ಆಗುತ್ತೆ ಅನ್ನುವಂಥದ್ದನ್ನ ಸರ್ಕಾರ ಹೇಳಿಸುವಂತಹ ಪ್ರಯತ್ನವನ್ನ ಮಾಡಿತ್ತು. ಗಾಂಧೀಜಿ ಪರಿಕಲ್ಪನೆಯ ಗ್ರಾಮ ಸ್ವರಾಜ್ಯ ಪರಿಕಲ್ಪನೆಗೆ ಇದು ಪೆಟ್ಟು ಕೊಡುತ್ತೆ. ಗಾಂಧೀಜಿಯವರ ಪರಿಕಲ್ಪನೆಯ ಗ್ರಾಮ ಸ್ವರಾಜ್ಯ ಪರಿಕಲ್ಪನೆಗೆ ಇದು ಪೆಟ್ಟು ಕೊಡುತ್ತೆ. ಈ ವಿಬಿಜಿ ರಾಮ್ಜಿ ಅನ್ನುವಂಥದ್ದು ಸರ್ಕಾರದ ಪ್ರಮುಖ ಆಕ್ಷೇಪ. ಅದನ್ನ ರಾಜ್ಯಪಾಲರ ಮೂಲಕವಾಗಿ ಹೇಳಿಸೋದಕ್ಕೆ ಹೊರಟಿದ್ರು. ಉದ್ಯೋಗ ಖಾತ್ರಿಯನ್ನೇ ಕಸಿದುಕೊಂಡಿದೆ ವಿಬಿಜಿ ರಾಮ್ಜಿ ಅನ್ನುವಂಥದ್ದನ್ನ ರಾಜ್ಯ ಸರ್ಕಾರ ಹೇಳೋದಿಕ್ಕೆ ಹೊರಟಿರುವಂಥದ್ದು ರಾಜ್ಯಪಾಲರ ಮೂಲಕ. ಇನ್ನು ಬಡವರ ಕಲ್ಯಾಣಕ್ಕಿಂತಲೂ ಕಾರ್ಪೊರೇಟ್ ಬಂಡವಾಳಿಗರ ಹಿತಾಸಕ್ತಿಗೆ ಕೇಂದ್ರ ಸರ್ಕಾರ ಆದ್ಯತೆ ಕೊಟ್ಟಿದೆ ಅನ್ನುವ ಅಂಶವನ್ನು ಕೂಡ ರಾಜ್ಯಪಾಲರ ಭಾಷಣದಲ್ಲಿ ಸೇರಿಸಲಾಗಿತ್ತು. ಕೂಲಿಕಾರರು ಇರುವ ಸ್ಥಳದಲ್ಲೇ ಉದ್ಯೋಗ ನೀಡಬೇಕೆಂಬ ಪರಿಕಲ್ಪನೆಗೆ ಬ್ರೇಕ್ ಕೊಡಲಾಗಿದೆ. ಅಂದ್ರೆ ಆಯಾ ಪ್ರದೇಶದಲ್ಲೇ ಅವರಿಗೆ ಉದ್ಯೋಗ ಕೊಡಿಸುವಂತಹ ಏನು ಪಾಲಿಸಿ ಇತ್ತು ಅದನ್ನ ತುಂಡರಿಸಲಾಗಿದೆ ಅನ್ನುವಂಥದ್ದು. ಹಾಗೆಯೇ ಗ್ರಾಮ ಸಭೆಗಳಿಗಿದ್ದ ಅಧಿಕಾರವನ್ನ ಕಿತ್ತುಕೊಂಡಿದೆ ಕೇಂದ್ರ ಸರ್ಕಾರ ಅನ್ನುವಂತಹ ಅಂಶವನ್ನು ಕೂಡ ರಾಜ್ಯಪಾಲರ ಭಾಷಣದಲ್ಲಿ ಕರ್ನಾಟಕ ಸರ್ಕಾರ ಸೇರಿಸಿತ್ತು. ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಸೇರಿಸಿತ್ತು. ದೆಹಲಿಯ ಅಧಿಕಾರಿಗಳು ಪಂಚಾಯಿತಿ ಕೆಲಸವನ್ನ ಸೂಚಿಸುವುದು ಸಾಧ್ಯವೇ? ದೆಹಲಿಯ ಅಧಿಕಾರಿಗಳು ಪಂಚಾಯಿತಿ ಮಟ್ಟದಲ್ಲಿ ನಡೆಯುವಂತಹ ಕೆಲಸಗಳನ್ನ ಸೂಚಿಸೋದಕ್ಕೆ ಸಾಧ್ಯ ಆಗುತ್ತಾ? ಗುಳೆ ಸಮಸ್ಯೆಗೆ ಮತ್ತೆ ಆಸ್ಪದ ನೀಡುವಂತಿದೆ ಈ ಹೊಸ ರೂಲ್ಸ್. ಗುಳೆ ಹೋಗೋದನ್ನು ತಡೆಯೋದಕ್ಕಾಗಿಯೇ ಮನ್ರೇಗಾ ತಂದಿದ್ರು. ಈಗ ವಿಬಿಜಿ ರಾಮ್ಜಿ ಮತ್ತೆ ಗುಳೆ ಹೋಗುವಂತೆ ಮಾಡಿಸುತ್ತೆ, ಗುಳೆ ಸಮಸ್ಯೆಯನ್ನು ತಂದಿಡುತ್ತೆ ಅನ್ನುವಂಥದ್ದು ಇಲ್ಲಿ ಸರ್ಕಾರದ ಆಕ್ಷೇಪ ಆಗಿತ್ತು. ಇದನ್ನು ರಾಜ್ಯಪಾಲರ ಮೂಲಕವಾಗಿ ಶಾಸನ ಸಭೆಯಲ್ಲಿ ಹೇಳೋದಕ್ಕೆ ಸರ್ಕಾರ ಮುಂದಾಗಿತ್ತು. ಹೀಗೆ ಇದರ ಜೊತೆಗೇನೆ ರಾಜ್ಯಗಳ ಅಭಿಪ್ರಾಯ ಸಂಗ್ರಹಿಸದೆ ಸರ್ವಾಧಿಕಾರಿ ಧೋರಣೆಯನ್ನ ಕೇಂದ್ರ ಸರ್ಕಾರ ಪ್ರದರ್ಶಿಸ್ತಾ ಇದೆ ಅನ್ನುವಂತಹ ಅಂಶವನ್ನು ಕೂಡ ರಾಜ್ಯ ಸರ್ಕಾರ ತನ್ನ ಭಾಷಣದಲ್ಲಿ ರಾಜ್ಯಪಾಲರ ಭಾಷಣದಲ್ಲಿ ಸೇರಿಸಿತು. ಕೂಲಿ ಕಾರ್ಮಿಕರನ್ನ ಗುತ್ತಿಗೆದಾರರ ಅಧೀನಕ್ಕೆ ತಳ್ಳುವ ಹುನ್ನಾರ ಇದರಲ್ಲಿ ಅಡಗಿದೆ. ಕೂಲಿಕಾರರನ್ನ ಗುತ್ತಿಗೆದಾರರ ಅಧೀನಕ್ಕೆ ತಳ್ಳುವಂತಹ ಹುನ್ನಾರ ಈ ಒಂದು ಯೋಜನೆಯಲ್ಲಿ ಅಡಗಿದೆ, ವಿಬಿಜಿ ರಾಮ್ಜಿಯಲ್ಲಿ ಅಡಗಿದೆ. ಮಹಾತ್ಮ ಗಾಂಧೀಜಿ ಹೆಸರನ್ನೇ ತೆಗೆದು ಹಾಕಲಾಗಿದೆ. ಇದು ಕೂಡ ಸರಿಯಾದದ್ದಲ್ಲ ಅನ್ನುವಂಥದ್ದನ್ನ ಈ ಭಾಷಣದಲ್ಲಿ ಸೇರಿಸಿದ್ರು. ಈ ಎಲ್ಲ ಅಂಶಗಳು ಈ ಭಾಷಣದಲ್ಲಿ ಇದ್ದಂಥದ್ದು. ಮನ್ರೇಗಾ ಯೋಜನೆಯನ್ನೇ ಕಾಲಕ್ರಮೇಣ ರದ್ದು ಮಾಡುವ ಸಂಚನ್ನ ಇಲ್ಲಿ ರೂಪಿಸಲಾಗಿದೆ. ಕೇಂದ್ರ ಸರ್ಕಾರ ಇಂಥದ್ದೊಂದು ಸಂಚು ರೂಪಿಸಿದೆ. ಮನ್ರೇಗಾ ಯೋಜನೆಯನ್ನೇ ಕಾಲಕ್ರಮೇಣ ರದ್ದು ಮಾಡುವಂತಹ ಸಂಚು ರೂಪಿಸಿದೆ ಅನ್ನುವಂತಹ ಆರೋಪವನ್ನ ವಿಬಿಜಿ ರಾಮ್ಜಿ ವಿಚಾರದಲ್ಲಿ ಸರ್ಕಾರ ಆರೋಪವನ್ನ ಮಾಡ್ತಾ ಇದೆ. ಭ್ರಷ್ಟಾಚಾರಕ್ಕೆ ಅವಕಾಶ ಕಲ್ಪಿಸುವ ವಿಬಿಜಿ ರಾಮ್ಜಿ ರದ್ದು ಮಾಡಬೇಕು ಅನ್ನುವಂಥದ್ದು ಅವರ ಬಹಳ ಮುಖ್ಯವಾದಂತಹ ಆಶಯ ಆಗಿತ್ತು. ಸರ್ಕಾರ ರಾಜ್ಯಪಾಲರ ಮೂಲಕವಾಗಿ ಹೇಳಿಸೋದಕ್ಕೆ ಹೊರಟಂಥದ್ದು. ಎಲ್ಲ ಅಂಶಗಳು ಇದರಲ್ಲಿ ಸೇರಿಕೊಂಡಿತ್ತು. ಇದೇ ಕಾರಣಕ್ಕಾಗಿ ಈಗ ರಾಜ್ಯಪಾಲರ ವಿರುದ್ಧ ಕಾನೂನು ಸಮರದ ಬಗ್ಗೆಯೂ ಕೂಡ ರಾಜ್ಯ ಸರ್ಕಾರ ಚಿಂತನೆಯನ್ನು ನಡೆಸ್ತಾ ಇದೆ. ರಾಜ್ಯಪಾಲರ ನಡೆಯ ವಿರುದ್ಧ ಸಮರವನ್ನ ಈಗಾಗಲೇ ರಾಜ್ಯ ಸರ್ಕಾರ ಸಾರಿದೆ, ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ, ಖಂಡಿಸಿದ್ದಾರೆ ರಾಜ್ಯಪಾಲರ ನಡೆಯನ್ನ. ಅವರು ಕೇಂದ್ರ ಸರ್ಕಾರದ ಕೈಗೊಂಬೆಯಂತೆ ವರ್ತಿಸ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ರಾಷ್ಟ್ರಗೀತೆ ಹಾಡದೆ ಸದನದಿಂದ ಹೊರ ಹೋಗಿದ್ದಕ್ಕೆ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಲಾಗಿದೆ. ಯಾಕೆಂದರೆ ಸಾಮಾನ್ಯವಾಗಿ ರಾಜ್ಯಪಾಲರು ಬಂದಾಗ ಮತ್ತು ತೆರಳುವಾಗ ರಾಷ್ಟ್ರಗೀತೆಯನ್ನು ಮೊಳಗಿಸಲಾಗುತ್ತೆ. ರಾಷ್ಟ್ರಗೀತೆಯನ್ನು ಹಾಡದೇನೆ ಸದನದಿಂದ ಹೊರ ಹೋಗಿದ್ದಕ್ಕೆ ಆಕ್ರೋಶ ವ್ಯಕ್ತವಾಗಿದೆ. ಇನ್ನು ರಾಜ್ಯದ ಜನರ ಕ್ಷಮೆ ಕೇಳಬೇಕು. ರಾಜ್ಯಪಾಲರು
ರಾಷ್ಟ್ರ ಮತ್ತು ರಾಜ್ಯದ ಕ್ಷಮೆ ಕೇಳಬೇಕು ಅಂತ ಹೇಳಿ ಒತ್ತಾಯಿಸಿದೆ ರಾಜ್ಯ ಸರ್ಕಾರ. ಹೀಗೆ ಇನ್ನು ಗವರ್ನರ್ ವಿರುದ್ಧ ಖಂಡನಾ ನಿರ್ಣಯಕ್ಕೂ ಕೂಡ ರಾಜ್ಯ ಸರ್ಕಾರ ಮುಂದಾಗಿದೆ. ರಾಜ್ಯಪಾಲರ ನಡೆಯ ವಿರುದ್ಧವೂ ಕೂಡ ಖಂಡನಾ ನಿರ್ಣಯವನ್ನು ಅಂಗೀಕಾರ ಮಾಡಬೇಕು ಅಂತ ಹೇಳಿ ಈಗ ರಾಜ್ಯ ಸರ್ಕಾರ ಹೊರಟಿದೆ. ಉಭಯ ಸದನಗಳಲ್ಲಿ ಖಂಡನಾ ನಿರ್ಣಯವನ್ನು ತರುವುದಕ್ಕೆ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. ಉಭಯ ಸದನಗಳಲ್ಲೂ ಕೂಡ ಖಂಡನಾ ನಿರ್ಣಯವನ್ನು ತರಬೇಕು ಅನ್ನುವಂಥದ್ದಕ್ಕೆ ಈಗ ಮುಂದಾಗಿದ್ದಾರೆ. ಮತ್ತು ಖಂಡನಾ ನಿರ್ಣಯವನ್ನು ರಾಷ್ಟ್ರಪತಿಗಳಿಗೆ ಕಳುಹಿಸುವುದಕ್ಕೆ ಸಿದ್ಧತೆಯೂ ಕೂಡ ನಡೀತಾ ಇದೆ. ರಾಜ್ಯಪಾಲರ ವಿರುದ್ಧ, ಅವರ ನಡೆಯ ವಿರುದ್ಧ ಖಂಡನಾ ನಿರ್ಣಯವನ್ನು ಅಂಗೀಕರಿಸಿ ಅದನ್ನು ರಾಷ್ಟ್ರಪತಿಗಳಿಗೆ ಕಳಿಸಬೇಕು ಅನ್ನುವಂತಹ ಸಿದ್ಧತೆಯನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಕಲಾಪ ಸಲಹಾ ಸಮಿತಿಯಲ್ಲಿ ಚರ್ಚಿಸಿ ಇದರ ಬಗ್ಗೆ ತೀರ್ಮಾನವನ್ನು ಕೈಗೊಳ್ಳಲಾಗುತ್ತೆ. ಯಾಕಂದರೆ ಕಲಾಪ ಸಲಹಾ ಸಮಿತಿಯಲ್ಲಿ ಇದರ ಬಗ್ಗೆ ಚರ್ಚಿಸ್ತಾರೆ. ಸೊ ಅಂದರೆ ಅಲ್ಲಿ ಚರ್ಚೆ ಅದು ಕೂಡ ನಾಮಕಾವಸ್ಥೆಗೆ ಇರುತ್ತೆ ಹೊರತು ಬೇರೇನಿಲ್ಲ. ಏನೋ ಅಲ್ಲಿ ಪ್ರತಿಪಕ್ಷಗಳವರೇನು ಒಪ್ಕೊಳ್ಳೋದಿಲ್ಲ. ಫ್ಲೋರ್ ಲೀಡರ್ಸ್ ಮೀಟಿಂಗ್ ನಡೆದಾಗ ಪ್ರತಿಪಕ್ಷಗಳವರೇನು ಒಪ್ಪೋದಿಲ್ಲ ಅದನ್ನು. ಆದರೆ ಆಡಳಿತ ಪಕ್ಷ ಸಲಹಾ ಸಮಿತಿಯ ಗಮನಕ್ಕೆ ತರುತ್ತೆ. ಅದಾದ ನಂತರ ಅವರು ಅದನ್ನು ಸದನದಲ್ಲಿ ಮಾತನಾಡಬಹುದು, ಹೇಳಬಹುದು. ಈ ವಿಚಾರದಲ್ಲಿ ಎಚ್ ಕೆ ಪಾಟೀಲ್ರು ಏನು ಹೇಳಿದ್ದಾರೆ ಅನ್ನೋದು ನಿಮ್ಗೆ ತೋರಿಸ್ತೀನಿ. ಮಾನ್ಯ ರಾಜ್ಯಪಾಲರು ತಕ್ಷಣ ಈ ಘನವೆತ್ತ ಸದನಕ್ಕೆ ಕ್ಷಮೆ ಕೇಳಬೇಕು, ರಾಷ್ಟ್ರದ ಜನತೆಗೆ ಕ್ಷಮೆ ಕೇಳಬೇಕು, ಕರ್ನಾಟಕ ಜನರಿಗೆ ಕ್ಷಮೆ ಯಾಚಿಸಬೇಕು. ಇದು ಅವರ ಪ್ರಥಮ ಕರ್ತವ್ಯ ಆಗುತ್ತೆ. ಸಂವಿಧಾನದ ಗಾರ್ಡಿಯನ್ ಆಗ್ತಕ್ಕಂಥ, ಪಾಲಕ ಆಗ್ತಕ್ಕಂಥ ರಾಜ್ಯಪಾಲರು ನಮ್ಮ ರಾಷ್ಟ್ರಗೀತೆಗೆ ಅವಮಾನಿಸಿರ್ತಕ್ಕಂಥದ್ದನ್ನು ಯಾರೂ ಸಹಿಸಿಕೊಳ್ಳೋದಿಲ್ಲ. ಇದು ನಿಮ್ಮ ಜವಾಬ್ದಾರಿಯಿಂದ ಭಾಳ ದೂರ ಸರಿದಿದ್ದೀರಿ. ಜವಾಬ್ದಾರಿಗೆ ನೀವು ಅಪಚಾರ ಮಾಡಿದ್ದೀರಿ, ಸಂವಿಧಾನಕ್ಕೆ ನೀವು ದ್ರೋಹ ಮಾಡಿದ್ದೀರಿ, ಸಂವಿಧಾನಕ್ಕೆ ಅಗೌರವ ಮಾಡಿದ್ದೀರಿ, ಸದನಕ್ಕೆ ಅಗೌರವ ಮಾಡಿದ್ದೀರಿ. ಆದ್ದರಿಂದ ತಕ್ಷಣ ಕ್ಷಮೆ ಯಾಚಿಸಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತೀನಿ. ರಾಜ್ಯಪಾಲರು ಭಾಷಣವನ್ನು ಮಾಡದೇ ತೆರಳಿರ್ತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕಾನೂನು ಹೋರಾಟ ಏನಾದರೂ ಮಾಡ್ತೀರಾ? ತಾವು ಯಾವ ರೀತಿಯಾಗಿ ಹೋರಾಟ ಮಾಡ್ತೀರಿ? ಕ್ಯಾಬಿನೆಟ್ ಇದೆ, ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡ್ತೀವಿ. ಹೀಗೆ ಕ್ಯಾಬಿನೆಟಲ್ಲಿ ಚರ್ಚಿಸಿ ನಾವು ನಿರ್ಧಾರಗಳನ್ನು ಕೈಗೊಳ್ತೀವಿ ಅಂತ ಬಂದಿದ್ದಾರೆ. ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜ್ಯಪಾಲರ ನಡೆಯನ್ನು ಯಾವ ಸ್ವರೂಪದಲ್ಲಿ ಪ್ರತಿಕ್ರಿಯಿಸಿದ್ದಾರೆ ಅನ್ನೋದನ್ನು ತೋರಿಸ್ತೀನಿ. ಪಕ್ಷದವರು ಅದನ್ನು ಉದ್ದೇಶಪೂರ್ವಕವಾಗಿ ಡಿಫೆಂಡ್ ಮಾಡ್ಕೋತಾ ಇದ್ದಾರೆ. ಯಾಕಂತಂದ್ರೆ ಇವ್ರಿಗೆ ಯಾವುದೇ ಸ್ವಾತಂತ್ರ್ಯ ಇಲ್ಲ. ವಿರೋಧ ಪಕ್ಷದವರಿಗೆ ಕೇಂದ್ರದ ಏನು ಮಾಡಿದ್ರು ಕೂಡ ಅದನ್ನು ಮಾಡಬೇಕು ಅಂತಕ್ಕಂಥದ್ದು, ಅದನ್ನು ಒಪ್ಕೋಬೇಕು ಅಂತಕ್ಕಂಥದ್ದು, ಅದನ್ನು ಸಮರ್ಥನೆ ಮಾಡ್ಕೋಬೇಕು ಅಂತಕ್ಕಂಥದ್ದು ಇವರಲ್ಲಿ ಇರ್ತಕ್ಕಂಥ ನೀತಿ. ಅದರಿಂದ ನಾವು ಅದನ್ನು ವಿರೋಧ ಮಾಡಿದ್ದೀವಿ. ಅದನ್ನು ಕ್ಯಾಬಿನೆಟ್ಟು ರಾಜ್ಯಪಾಲರ ಭಾಷಣದಲ್ಲಿ ಸೇರಿಸಿತ್ತು. ಇದನ್ನು ನಮ್ಮ ಸರ್ಕಾರ ಪ್ರತಿಭಟನೆ ಮಾಡ್ತದೆ, ನಮ್ಮ ಪಕ್ಷ ಪ್ರತಿಭಟನೆ ಮಾಡ್ತದೆ, ನಮ್ಮ MLAಗಳು ಪ್ರತಿಭಟನೆ ಮಾಡ್ತಾರೆ, MLCಗಳು ಪ್ರತಿಭಟನೆಯನ್ನು ಮಾಡ್ತಾರೆ. ಇಡೀ ರಾಜ್ಯದಲ್ಲಿ ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆಯಂತೆ ವರ್ತಿಸಿದ್ದಾರೆ. ಕೇಂದ್ರ ಸರ್ಕಾರ ಅವರ ಮಾಡಿರ್ತಕ್ಕಂಥ ತಪ್ಪನ್ನು ಮುಚ್ಚಿಕೊಳ್ಳಲಿಕ್ಕೋಸ್ಕರ ರಾಜ್ಯಪಾಲರ ಕೈಲಿ ಬೇರೆ ಭಾಷಣವನ್ನು ಓದಿಸಿದ್ದಾರೆ. ಇದು ಸಂವಿಧಾನ ಬಾಹಿರ, ಸಂವಿಧಾನದ ಉಲ್ಲಂಘನೆ. ಅವರ ಕರ್ತವ್ಯವನ್ನು ಪಾಲನೆ ಮಾಡಿಲ್ಲ, ಅವರ ಜವಾಬ್ದಾರಿಯನ್ನು ಪಾಲನೆ ಮಾಡಿಲ್ಲ. ಗಾಂಧೀಜಿ ಹೆಸರನ್ನು ಕೂಡ ತೆಗೆದುಬಿಟ್ಟಿದ್ದಾರೆ. ಇಲ್ಲ, ನಾವು ಕೋರ್ಟ್ಗೆ ಹೋಗ್ಬೇಕು, ಸುಪ್ರೀಂ ಕೋರ್ಟ್ನಲ್ಲಿ ಮೊಕದ್ದಮೆಯನ್ನು ಹೂಡಬೇಕು ಬೇಡವೋ ಅಂತಕ್ಕಂಥದ್ದನ್ನು ವಿಚಾರ ಮಾಡಿ ನಿಮಗೆ ತಿಳಿಸ್ತೀನಿ. ಹೀಗೆ ಈ ವಿಚಾರದಲ್ಲಿ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಹೋಗಬೇಕೋ ಬೇಡವೋ ಅಂತೇಳಿ ಯೋಚನೆಯನ್ನು ಮಾಡ್ತಾ ಇದೆ. ಆದರೆ ಅವರು ಇವತ್ತು ಸದನದ ಒಳಗಡೆ ಭಾಷಣದ 2 ಭಾಗಗಳನ್ನು ಮಾತ್ರ ಓದಿದ ನಂತರ ತೆರಳಿದಾಗ ವಿಶೇಷವಾಗಿ ಕಾಂಗ್ರೆಸ್ ಸದಸ್ಯರು ಸದನದ ಒಳಗಡೆ ಗವರ್ನರ್ ವಿರುದ್ಧ ಘೋಷಣೆಗಳನ್ನು ಕೂಗಿದ್ರು. ಶಾಸಕರುಗಳು ಎದ್ದು ನಿಂತು ಘೋಷಣೆಯನ್ನು ಕೂಗ್ತಾ ಇದ್ರು. ವಿಶೇಷವಾಗಿ ಅಲ್ಲಿ BK ಹರಿಪ್ರಸಾದ್ ಅವರು
ಗವರ್ನರ್ ಅವರ ನೇರ ಎದುರಿಗೆ ಬಂದು ಗವರ್ನರ್ ಅವರ ವಿರುದ್ಧ ಘೋಷಣೆಯನ್ನು ಕೂಗಿದ್ದಾರೆ. ಗವರ್ನರ್ ಅವರ ಬಗ್ಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಅವ್ರನ್ನ ಎರಡು ಕೈಗಳಲ್ಲಿ ಲಾಕ್ ಮಾಡಿರುವಂಥ ರೀತಿಯನ್ನು ನಾವು ನೋಡ್ತಾ ಇದ್ವಿ. ಇದು BK ಹರಿಪ್ರಸಾದ್ ಅವ್ರನ್ನ ಪೊಲೀಸ್ ಅಧಿಕಾರಿ ಲಾಕ್ ಮಾಡಿ ಕರ್ಕೊಂಡು ಹೋಗಿರುವಂಥ ಕೂಡ ನಾವು ನೋಡ್ತಾ ಇದ್ವಿ. ಅಷ್ಟರ ಮಟ್ಟಿಗೆ ಅವ್ರನ್ನ ಅಲ್ಲಿ ಎಳೆದೊಯ್ಯಲಾಗಿದೆ. BK ಹರಿಪ್ರಸಾದ್ ಅವ್ರನ್ನ ಎಳೆದೊಯ್ಯಲಾಗಿದೆ. ಆ ಲಾಕ್ ಮಾಡಿದಂಥ ಅಧಿಕಾರಿಯನ್ನು ಮತ್ತೆ ಅವರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಆದರೆ ಯಾಕಂದರೆ ಇಲ್ಲಿ ಅಧಿಕಾರಿಗಳ ಮೊದಲ ಆದ್ಯತೆ ಇರುವಂಥದ್ದು ಪೊಲೀಸ್ ಅಧಿಕಾರಿಗಳು, ಅವರು ಮಾರ್ಷಲ್ಗಳಾಗಿ ಇರುವಂತಹ ಅಧಿಕಾರಿಗಳೇನಿದ್ದಾರೆ ಅವರ ಮೊದಲ ಆದ್ಯತೆಯೇ ರಾಜ್ಯಪಾಲರಿಗೆ ಗೌರವಯುತವಾಗಿ ಅವ್ರನ್ನ ಕರ್ಕೊಂಡು ಬರಬೇಕು, ಗೌರವಯುತವಾಗಿ ಅವ್ರು ಹೋಗುವಂಗೆ ನೋಡಬೇಕು. ರಾಜ್ಯಪಾಲರ ಭದ್ರತೆ ಅವರ ಮೋಸ್ಟ್ ಇಂಪಾರ್ಟೆಂಟ್ ವಿಚಾರ. ಆದರೆ ಅದೇ ವಿಚಾರದಲ್ಲಿ ಯಾವಾಗ BK ಹರಿಪ್ರಸಾದ್ ಅವರು ಅಲ್ಲಿ ಎದುರು ನಿಂತು ಪ್ರತಿಭಟನೆಯನ್ನು ವ್ಯಕ್ತಪಡಿಸಿದರು, ಅವರು ಪ್ರತಿಭಟನೆ ವ್ಯಕ್ತಪಡಿಸಿದಂತಹ ಕಾರಣಕ್ಕಾಗಿ ಅವರನ್ನು ಎಳೆದೊಯ್ಯುವಂತಹ ಕೆಲಸವನ್ನು ಮಾಡಿದರು ಪೊಲೀಸರು. ಆ ರೀತಿಯಾಗಿ ಎಳೆದೊಯ್ಯಬೇಕಂತ ಅವಶ್ಯಕತೆ ಇದೆಯಾ, ಅದು ಮತ್ತೊಂದು ಪ್ರಶ್ನೆಯೂ ಕೂಡ. ಹಾಗೆಯೇ ರಾಜ್ಯಪಾಲರು ಹೋಗುವಂತಹ ಸಂದರ್ಭದಲ್ಲಿ ಪ್ರತಿರೋಧಿಸುವಂಥದ್ದು, ಅದನ್ನು ಪ್ರತಿಭಟಿಸುವಂಥದ್ದು ಅದು ಅವರವ್ರಿಗೆ ಇರುವಂಥ ಅವಕಾಶಗಳು. ಆದರೆ ಹಾಗೆ ಪ್ರತಿಭಟಿಸುವಾಗ ಕೂಡ ರಾಜ್ಯಪಾಲರ ಭದ್ರತೆಯನ್ನು ಎನ್ಶ್ಯೂರ್ ಮಾಡ್ಕೊಳ್ಬೇಕಾಗಿರೋದು ಶಾಸಕರಾದಂತಹವರ ಜವಾಬ್ದಾರಿ. ಅದು ಪರಿಷತ್ ಸದಸ್ಯರಿರಲಿ, ವಿಧಾನಸಭೆ ಸದಸ್ಯರಿರಲಿ, ಅವರ ಜವಾಬ್ದಾರಿ ರಾಜ್ಯಪಾಲರಿಗೆ ಅವರ ಗೌರವವನ್ನು ಒದಗಿಸುವಂಥದ್ದು, ರಾಜ್ಯಪಾಲರಿಗೆ ಅವರ ಗೌರವ ಸಿಗುವಂತೆ ನೋಡ್ಕೊಳ್ಳುವಂಥದ್ದು ಅವರ ಜವಾಬ್ದಾರಿ. ಆದರೆ ಅವರನ್ನು ಕರೆದೊಯ್ಯುವಂತಹ ಕೆಲಸವನ್ನು ಮತ್ತೊಂದು ಕಡೆ ಮಾಡಿದರು. ಅದಾದ ನಂತರ ಶಾಸಕರಲ್ಲಿ ಕೆಲವರು ಧರಣಿ ಕೂತ್ಕೊಂಡ್ರು, ಕೆಲವರು ಪ್ರತಿಭಟನೆಯನ್ನು ನಡೆಸಿದರು. ಹೀಗೆ ಆಕ್ರೋಶವನ್ನು ತೀವ್ರ ಸ್ವರೂಪದಲ್ಲಿ ರಾಜ್ಯಪಾಲರ ನಡೆಯ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಆ ಮೂಲಕ ತಮ್ಮ ಸರ್ಕಾರ ಸಿದ್ಧಪಡಿಸಿರ್ತಕ್ಕಂತಹ ಭಾಷಣವನ್ನು ರಾಜ್ಯಪಾಲರು ಓದದ ಕ್ರಮದ ಬಗ್ಗೆ ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಇದರ ಬಗ್ಗೆ BK ಹರಿಪ್ರಸಾದ್ ಅವರ ಹಾಗೂ ಕೋನ್ ರೆಡ್ಡಿ ಅವರು ಏನು ಮಾತನಾಡಿದ್ದಾರೆ ಅಂತ ನಿಮ್ಗೆ ತೋರಿಸ್ತೀನಿ. ಗವರ್ನರ್ ಅವರು ಇವತ್ತು ಸಾಂಪ್ರದಾಯಿಕವಾಗಿ ಬಂದು ಏನು ಸರ್ಕಾರ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಮಾಡಿ ಸಂದೇಶವನ್ನ ತಯಾರು ಮಾಡಿ ಕೊಟ್ಟಿದ್ರು, ಅದನ್ನು ಸಂಪೂರ್ಣವಾಗಿ ತಿರಸ್ಕರಿಸಿ ಅವ್ರದೇ ಆದ ಭಾಷಣವನ್ನು ಓದಿದ್ದಾರೆ. ಅವ್ರು ರಾಜ್ಯಪಾಲರು ಮಾಡಿದ್ದಾರೆ ಏನು ಅಂತ ಹೇಳಿದ್ರೆ, ನಾಗ್ಪುರ್ ಯೂನಿವರ್ಸಿಟಿಯಿಂದ ಬಂದಿರತಕ್ಕಂಥ 2 ಅಕ್ಷರವನ್ನ ಓದಿ ಇಡೀ ಕರ್ನಾಟಕ ರಾಜ್ಯಕ್ಕೆ, ರಾಜ್ಯದ ಜನತೆಗೆ ಅಪಮಾನ ಮಾಡಿದ್ದಾರೆ. ಅದರಲ್ಲಿ ನಾವು ಪ್ರತಿಭಟನೆ ಮಾಡೋ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕೆಲವು ಶಾಸಕರು ನನ್ನ ಬಟ್ಟೆಯನ್ನ ಹರಿದು ಹಿಂದೆಯಿಂದ ಹರಿದಿದ್ದಾರೆ. ಮುಂದೆ ಬರ್ಲಿಕ್ಕೆ ಯಾರಿಗೂ ಧೈರ್ಯ ಇಲ್ಲ. ಅವ್ರಿಗೆ ರಣಹೇಡಿಗಳು, ಬ್ರಿಟಿಷರ ಬೂಟ್ ನೆಗೆದವರು ಭಾರತೀಯ ಜನತಾ ಪಾರ್ಟಿಯವರು, RSS ಅವರು ಮುಂದೆ ಬಂದು ಹೋರಾಟ ಯಾವತ್ತೂ ಮಾಡ್ಲಿಕ್ಕೆ ಅವ್ರಿಗೆ ಧೈರ್ಯ ಇಲ್ಲ. ಗವರ್ನರ್ ಮೂಲಕ ಕರ್ನಾಟಕ ರಾಜ್ಯದ ಹೆಸರಿಗೆ ಮಸಿ ಬಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇಂಥ ವ್ಯವಸ್ಥೆಯನ್ನು ಖಂಡಿಸ್ತೇವೆ. ರಾಜ್ಯಪಾಲರು ಸಂವಿಧಾನ ಬಾಧ್ಯತೆಗೆ ನಡ್ಕೋಬೇಕು, ಇಲ್ಲಿಂದ ಖಾಲಿ ಮಾಡಬೇಕು. ಇದು ಕರ್ನಾಟಕ ಕನ್ನಡಿಗರ ಹಕ್ಕು ನಮ್ದು. ಇವರು ಓದ್ಸ ಕರ್ಕೊಂಡ್ಬಂದು ನಾವೆಲ್ಲ ರಾಜ್ಯ ಸರ್ಕಾರ ವ್ಯವಸ್ಥೆ ಇದ್ದಾಗ ಇವರು ರಾಜಭವನಕ್ಕೆ ಹೆಸರು ಬದಲಿ ಮಾಡುದು, ಶಿಕ್ಷಕ ಕಾಯ್ದೆ ಮಾಡುದು, ಮಹಾತ್ಮ ಗಾಂಧಿ ಯೋಜನೆ ಜಾರಿ ಮಾಡ್ತಕ್ಕ ವಿರೋಧ ಮಾಡ್ತಕ್ಕಂಥದ್ದು, ಇದನ್ನ ಯಾರು ನಾವು ಸಹಿಸಕ್ಕೆ. ರಾಜ್ಯಪಾಲರದು ಕೇಂದ್ರ ಸರ್ಕಾರದ ಅಣತೆ ಅಂತ ಕೆಲಸ ಮಾಡಕ್ ಬಂದವರ ಇಲ್ಲಿ. ನಿಮ್ಮ ಅಭಿಪ್ರಾಯ ಏನು? BJP ಅವರ ಅಭಿಪ್ರಾಯ ಏನಂದ್ರೆ ಕೇಂದ್ರ ಸರ್ಕಾರದ ಅಣತೆ ಅಂತ ಕೆಲಸ ಮಾಡಲಿಕ್ಕೆ ನಾವು ನಮ್ಮ ಅಭಿಪ್ರಾಯವನ್ನ ರಾಜ್ಯಪಾಲರು ಓದಲೇಬೇಕಲ್ಲ. ನಮ್ಮ ಅಭಿಪ್ರಾಯ ಏನಿದೆ ಅಂತ ಸರ್ಕಾರದ ಅಭಿಪ್ರಾಯವನ್ನ ತಿಳಿಸ್ತೀವಿ ನಾವು. ಅದನ್ನ ರಾಜ್ಯಪಾಲರು ಹೇಳಲೇಬೇಕಲ್ಲ ರಾಜ್ಯದ ಜನಕ್ಕೆ. BJP ಅವರದಕ್ಕೆ ಅವ್ರಿಗೆ ಶಕ್ತಿ ಇಲ್ವಾ ಡಿಫೆಂಡ್ ಮಾಡ್ಕೊಳ್ಳೋಕೆ? BJP ಅವರಿಗೆ ವಿರೋಧ ಪಕ್ಷದಲ್ಲಿ ಇಲ್ವಾ BJP ಅವರು? ಅದನ್ನ ಅವ್ರು ಡಿಫೆಂಡ್ ಮಾಡ್ಕೋಬೇಕು. ಹಂಗಂತ ರಾಜ್ಯಪಾಲರನ್ನೇ ವಿರೋಧ ಪಕ್ಷದ ಲೀಡರ್ ತರ ಮಾಡ್ಕೊಂಡ್ಬಿಟ್ರೆ ನಾವೇನ್ ಮಾಡಕ್ಕಾಯ್ತದೆ? ಇವ್ರು ಬಂದು 2 ಮಾತು ಹೇಳಿ ಹೋಗೋದಂಥದ್ದು ಬಹಳ ಖಂಡನೆ ಆಗುತ್ತೆ. ನಿಜವಾಗ್ಲೂ ಇದು ಕೇಂದ್ರದ ಕೈಗೊಂಬೆ ಆಗಿರುವಂತ ರಾಜ್ಯಪಾಲರನ್ನ ವಜಾ ಮಾಡಬೇಕು ಅಂತ ನಾವು ಕೇಳ್ಕೊಳ್ತೀವಿ. ನೋಡಿ, ನಾವು ರಾಷ್ಟ್ರಪತಿ ನಿಯೋಗ ಹೋಗಬೇಕು, ಇಲ್ಲ ಅಂತ ಹೇಳಿದ್ರೆ ನಾವು ಎಲ್ಲಾ ದಕ್ಷಿಣ ಭಾರತದಲ್ಲಿರುವಂತ ಎಲ್ಲ ಪಕ್ಷಗಳು ಸೇರಿ ಇಡೀ ರಾಷ್ಟ್ರದಲ್ಲಿ ಗಾಂಧಿ ಅಲ್ಲಿ ರಾಷ್ಟ್ರಪತಿ ಭವನಕ್ಕೆ ಹೋಗೋದು ಒಳ್ಳೇದು ಅನ್ಸುತ್ತೆ ನನ್ನ ಲೆಕ್ಕ. ಗವರ್ನರ್ ಅವರು ಸಂವಿಧಾನಕ್ಕೆ ಅವಮಾನ ಮಾಡಿದ್ದಾರೆ. ಆರ್ಟಿಕಲ್ 163 ನ ಅವಮಾನ ಮಾಡಿದ್ದಾರೆ. ಆರ್ಟಿಕಲ್ 163 ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಏನ್ ತೀರ್ಮಾನ ತಗೊಂತಾರೋ ಅದು ಫಾಲೋ ಮಾಡೋದು ಗವರ್ನರ್ ವಿಚಾರ. ಇದು ರಾಜ್ಯಕ್ಕೆ ಕೇಂದ್ರ ಮಾಡ್ತಿರೋ ಅನ್ಯಾಯ, ಕನ್ನಡಿಗರಿಗೆ BJP ಮಾಡ್ತಿರೋ ಅನ್ಯಾಯ ಅಂತ ನಾನು ಹೇಳಕ್ ಬಯಸ್ತೇನೆ. ಹೀಗೆ ಕಾಂಗ್ರೆಸ್ ಅವರು ಏಕಸ್ವರದಲ್ಲಿ ರಾಜ್ಯಪಾಲರ ನಡೆಯನ್ನ ವಿರೋಧಿಸ್ತಾ ಇದ್ದಾರೆ. BJPಯವರು ಅಷ್ಟೇ ಏಕಸ್ವರದಲ್ಲಿ ಅವರು ರಾಜ್ಯಪಾಲರ ನಡೆಯನ್ನು ಸಮರ್ಥಿಸಿಕೊಂಡಿದ್ದಾರೆ. ಕಾಂಗ್ರೆಸ್ನ ವಿರುದ್ಧ, ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ. ವಿರುದ್ಧ ರಾಜ್ಯವನ್ನ ಸಂಘರ್ಷಕ್ಕೆ ತಯಾರು ಮಾಡುವ ರೀತಿಯಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಸುಳ್ಳು ಹೇಳೋದಕ್ಕೆ, ಅಪಪ್ರಚಾರ ಮಾಡೋದಕ್ಕೆ, ಅವರ
ಭಾಷಣವನ್ನ ದುರ್ಬಳಕೆ ಮಾಡಿಕೊಳ್ಳುವ ಪ್ರಯತ್ನವನ್ನ ನೀವು ಮಾಡಿದಿರಿ. ಇದು ಸಂವಿಧಾನದ ಆಶಯಕ್ಕೆ ವಿರುದ್ಧವಾಗಿರುವ ಸಂಗತಿ. ಕೇಂದ್ರ ಸರ್ಕಾರದ ಮೇಲೆ ಒಂದು ದ್ವೇಷ ರಾಜಕಾರಣವನ್ನ ಮಾಡೋದಕ್ಕೆ ಈ ಸದನವನ್ನು ಬಳಸ್ಕೊಳ್ಳೋದಕ್ಕೆ ಏನು ರಾಜ್ಯ ಸರ್ಕಾರ ಹೊರಟಿದೆ, ಇದು ಖಂಡಿತ ಸರಿಯಲ್ಲ. ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡುವಂಥ ಕೆಲಸ ಮಾಡಿದ್ದಾರೆ. ಒಂದು ಒಕ್ಕೂಟದ ವ್ಯವಸ್ಥೆಗೆ ಧಕ್ಕೆ ತರುವಂಥ ದಾರಿಯಲ್ಲಿ ಇವತ್ತು ರಾಜ್ಯ ಸರ್ಕಾರ ಸಾಗ್ತಾ ಇದೆ. ಹೀಗೆ ಬಿಜೆಪಿಯವರು ಗವರ್ನರ್ ಅವರ ನಡೆಯನ್ನು ಸಮರ್ಥಿಸಿಕೊಂಡಿದ್ದಾರೆ. ಇದೇನೇ ಇದ್ರೂ ಕೂಡ ನಾಳೆಯಿಂದ ವಿಧಾನಮಂಡಲ ಅಧಿವೇಶನದಲ್ಲಿ ಯಾವ ಸ್ವರೂಪದಲ್ಲಿ ಈ ವಿಚಾರದ ಬಗ್ಗೆ ಚರ್ಚೆಗಳು ಮುಂದುವರಿತಿದ್ದಾವೆ, ಹೋರಾಟಗಳು ಮುಂದುವರಿತಿದ್ದಾವೆ ಅನ್ನೋಂಥದ್ದು ಕೂಡ ನೋಡಬೇಕಾಗಿದೆ. ಇದಾಗಿತ್ತು.